ರಾಜ್ಯದಲ್ಲಿ ಈಗಾಗಲೇ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈಗ ದಿಢೀರನೆ 6ನೇ ಗ್ಯಾರಂಟಿ ಯೋಜನೆಯನ್ನು ಘೋಷಿಸಲಾಗಿದೆ. ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಇಡೀ ಕರ್ನಾಟಕದ ಎಲ್ಲ ಬಡ ಜನತೆಗಾಗಿ ಹೊಸ ಯೋಜನೆಯನ್ನು ಘೋಷಿಸುವ ಮೂಲಕ ಪಂಚ ಗ್ಯಾರಂಟಿ ಯೋಜನೆಗೆ ಮತ್ತೊಂದು ಗ್ಯಾರಂಟಿಯನ್ನು ಸೇರಿಸಿದ್ದೇವೆ ಎಂದು ಮಾಧ್ಯಮಗಳಿಗೆ ಮಾಹಿತಿ ನೀಡುವ ಮೂಲಕ ಹೊಸ ಯೋಜನೆಗೆ ಚಾಲನೆ ನೀಡಿದ್ದಾರೆ. ಯೋಜನೆಯ ಹೆಸರು ಭೂ ಗ್ಯಾರಂಟಿ ಯೋಜನೆ. ಅಂದರೆ ರಾಜ್ಯ ಸರ್ಕಾರದಿಂದ ಸರ್ಕಾರಿ ಅಧೀನದಲ್ಲಿರುವ ಜಮೀನು, ಜಾಗ, ಪ್ಲಾಟ್ ಹಾಗೂ ಸರ್ಕಾರಿ ಆಸ್ತಿಯನ್ನು ಉಚಿತವಾಗಿ ನೀಡಲು ಭೂ ಗ್ಯಾರಂಟಿ ಯೋಜನೆ ಜಾರಿಗೊಳಿಸಿದ್ದಾರೆ. ಬನ್ನಿ, ಇಷ್ಟಕ್ಕೂ ಯಾರಿಗೆಲ್ಲ ಉಚಿತವಾಗಿ ಭೂ ಗ್ಯಾರಂಟಿ ಯೋಜನೆಯ ಅಡಿಯಲ್ಲಿ ಉಚಿತ ಭೂಮಿ ದೊರೆಯುತ್ತದೆ, ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು, ಅಗತ್ಯವಾದ ದಾಖಲೆಗಳೇನು, ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆವರೆಗೂ ನೋಡಿ. ರಾಜ್ಯ ಸರ್ಕಾರವು 6ನೇ ಗ್ಯಾರಂಟಿ ಯೋಜನೆಯ ಮೂಲಕ ಭೂ ಗ್ಯಾರಂಟಿ ಯೋಜನೆ ಜಾರಿಗೊಳಿಸಿರುವುದು ಇದು ಒಳ್ಳೆಯ ಕೆಲಸ ಎನ್ನುವ ನಿಮ್ಮ ಅಭಿಪ್ರಾಯವಾಗಿದ್ದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮೊದಲೇ ತಿಳಿಸಿದ್ದರು. ಆದರೆ ಇದು ಈಗ ಗ್ಯಾರಂಟಿಗಳ ಗುಂಪಿಗೆ ಸೇರಿರುವ ಮಹತ್ವದ ನಿರ್ಧಾರವಾಗಿದೆ. ಗ್ಯಾರಂಟಿ ಫಲಾನುಭವಿಗಳಿಗೆ ಇದು ಮತ್ತೊಂದು ಆಶಾಭಾವ ಮೂಡಿಸಿದೆ. ಅಂದಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮೊದಲೇ ಹೇಳಿದ ಹಾಗೆ ಹಲವಾರು ವರ್ಷಗಳಿಂದ ಹಕ್ಕುಪತ್ರ ಇಲ್ಲದವರು ಈ ಯೋಜನೆಗೆ ಪಾತ್ರರಾಗುತ್ತಾರೆ. ಕಾನೂನುಬದ್ಧ ಭೂಸ್ವಾಮ್ಯ ದಾಖಲೆ ಇಲ್ಲದವರು ಈ ಯೋಜನೆಯ ಲಾಭಾರ್ಥಿಗಳು ಎನ್ನಬಹುದು. ಇವರು ತಮ್ಮ ಬಳಿಯೂ ಜಮೀನಿನಲ್ಲಿ ಮನೆ ಕಟ್ಟಿಕೊಂಡಿದ್ದರೂ ಆಡಳಿತಾತ್ಮಕವಾಗಿ ಅಕ್ರಮ ವಾಸಸ್ಥಾನ ಎನ್ನಲಾಗುತ್ತಿತ್ತು. ಆದರೀಗ ಈ ಯೋಜನೆಯಡಿ ಸರ್ಕಾರ ಅವರಿಗೆ ಅಧಿಕೃತ ಖಾತಾ ನೀಡುತ್ತದೆ. ಕಂದಾಯ ಇಲಾಖೆ ಪರಿಶೀಲನೆ. ಸ್ಥಳೀಯ ತಹಶೀಲ್ದಾರ್ಗಳು ಅಥವಾ ಕಂದಾಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಯಾರ್ಯಾರು ಈ ಭೂಮಿಯನ್ನು ವರ್ಷಗಳಿಂದ ಉಪಯೋಗಿಸುತ್ತಿದ್ದಾರೆ ಎಂದು ದೃಢಪಡಿಸುತ್ತಾರೆ. ವಾಸ್ತವಿಕ ಬಳಕೆದಾರರ ಹೆಸರು ದಾಖಲಿಸಿ ಖಾತಾ ಸೃಷ್ಟಿಸಲಾಗುತ್ತದೆ. ಖಾತಾ ಸಿದ್ಧವಾದ ಬಳಿಕ ಲಾಭ. ಈ ಖಾತೆಯು ವ್ಯಕ್ತಿಯ ನಾಮದಲ್ಲಿರುವ ಅಧಿಕೃತ ದಾಖಲೆಯಾಗುತ್ತದೆ. ಬ್ಯಾಂಕ್ ಸಾಲ ಪಡೆಯುವುದು, ಮನೆ ನಿರ್ಮಾಣ ಅಥವಾ ನಿವೇಶನದ ಮಾನ್ಯತೆ ಪಡೆಯುವಂತಹ ಲಾಭಗಳು ಬಳಿಕ ಸಿಗುತ್ತವೆ. ಯಾರಿಗೆ ಇದು ಸಹಾಯಕರವಾಗುತ್ತದೆ? ಬಡ ಮತ್ತು ಹಿನ್ನೆಲೆಯ ಜನರು. ಬಡತನದಲ್ಲೇ ಬೇಯುತ್ತಿದ್ದರೂ ಹಲವು ವರ್ಷಗಳಿಂದ ವಾಸವಾಗಿರುವ ಕುಟುಂಬಗಳಿಗೆ ಇದು ಬಹಳ ಸಹಾಯಕವಾಗುತ್ತದೆ. ಅವರಿಗೆ ಹಕ್ಕುಪತ್ರ ನೀಡಿ ಅಧಿಕೃತವಾಗಿ ಜಮೀನು ಸಿಗುವಂತೆ ಮಾಡುತ್ತದೆ ಈ ಯೋಜನೆ. ಗ್ರಾಮೀಣ ಪ್ರದೇಶದ ರೈತರು. ಗ್ರಾಮೀಣ ಭಾಗಗಳಲ್ಲಿ ಕೆಲವು ಮಂದಿ ಅರೆ ಸರ್ಕಾರಿ ಭೂಮಿಗಳನ್ನು ಕೃಷಿಗಾಗಿ ಉಪಯೋಗಿಸುತ್ತಿದ್ದರು. ಆದರೆ ಅವರಿಗೆ ಭೂಮಿ ಮೇಲೆ ಯಾವುದೇ ಹಕ್ಕಿರಲಿಲ್ಲ. ಆದರೆ ಈ ಯೋಜನೆಯಿಂದ ಅವರಿಗೂ ಉಚಿತ ಭೂಮಿ ಸಿಗುವಂತಾಗಿದೆ. ನಗರದ ಹೊರವಲಯ ನಿವಾಸಿಗಳು. ಚಿಕ್ಕ ಚಿಕ್ಕ ಗುತ್ತಿಗೆ ಮನೆಗಳು ಕಟ್ಟಿರುವ ಕುಟುಂಬಗಳು, ಸರಿಯಾಗಿ ನೆರಳಿಲ್ಲದೆ ಬದುಕುತ್ತಿರುವ ಜೀವಿಗಳು, ಅಸಂಘಟಿತ ಕಾರ್ಮಿಕರು ಮತ್ತು ತಮ್ಮ ಅಂಗಡಿಗಳಿಗೆ ಯಾವುದೇ ಜಮೀನು ದಾಖಲೆ ಇಲ್ಲದವರು ಈ ಯೋಜನೆಯನ್ನು ಪಡೆಯಬಹುದು. ಭೂ ಖಾತೆ ಪಡೆಯಲು ಪ್ರಕ್ರಿಯೆ ಹೇಗೆ? ರಾಜ್ಯ ಸರ್ಕಾರ ನಿರ್ಧರಿಸಿದ ಅರ್ಜಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು. ಅಪ್ಲಿಕೇಶನ್ ಫಾರ್ಮ್ನಲ್ಲಿ ತಮ್ಮ ವಾಸಸ್ಥಳದ ವಿವರ, ಭೂ ಉಪಯೋಗ ವಿವರ, ಎಷ್ಟು ವರ್ಷಗಳಿಂದ ತಾವು ಅಲ್ಲಿ ವಾಸಿಸುತ್ತಿದ್ದಾರೆ ಎಂಬ ಮಾಹಿತಿ ನೀಡಬೇಕು. ತಾಲೂಕು ಅಥವಾ ನಗರ ಭೂ ದಾಖಲಾತಿ ಇಲಾಖೆಗೆ ಅರ್ಜಿ ಸಲ್ಲಿಸಬೇಕು. ಸ್ಥಳ ಪರಿಶೀಲನೆಯ ನಂತರ ಅಧಿಕಾರಿಗಳು ನಿಮ್ಮ ಹೆಸರಿನಲ್ಲಿ ಖಾತೆ ಜಾರಿ ತರಲಿದ್ದಾರೆ. ಯೋಜನೆಯ ಪ್ರಯೋಜನಗಳು. ಈ ಯೋಜನೆಯಿಂದ ಭೂಮಿಯ ಮೇಲೆ ಕಾನೂನುಬದ್ಧ ಹಕ್ಕು ಸಿಗುತ್ತದೆ. ಬ್ಯಾಂಕುಗಳಲ್ಲಿ ಹಣ ಪಡೆಯಲು ನೆರವಾಗುತ್ತದೆ. ಭೂ ವಿವಾದಗಳಿಗೆ ಅಂತ್ಯವಾಗುತ್ತದೆ. ಸರ್ಕಾರದ ಭವಿಷ್ಯದ ಸಬ್ಸಿಡಿ, ಮನೆ ಯೋಜನೆ, ನೀರಾವರಿ ಯೋಜನೆಗಳಿಗೆ ಅರ್ಹತೆ ಸಿಗುತ್ತದೆ. ಡಿಜಿಟಲ್ ಖಾತೆ ರೂಪದಲ್ಲಿ ಭೂಮಿ ದಾಖಲಾತಿ ಆನ್ಲೈನ್ನಲ್ಲಿ ಲಭ್ಯವಾಗುತ್ತದೆ.